ತುಂಬಾ ದಿನ ಆದ್ಮೇಲೆ ಟೈಮ್ ಸಿಕ್ಕಿದೆ, ಹೊರಗೆ ಹೋಗೋಣ, ಊಟ ಮಾಡೋಣ, ಹಾಗೆ ಬರ್ತಾ ಒಂದೊಳ್ಳೆ ಮೂವಿ ನೋಡ್ಕೊಂಡು ಬರೋಣ. ಏನು ಮೂವಿನ? ಹ್ಞೂ, ಟಿಕೆಟು ಬುಕ್ ಆಗಿದೆ. ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ನಾವೀಗಿರೋ ಪರಿಸ್ಥಿತಿಲಿ ಮೂವಿ ಎಲ್ಲ ಬೇಕಾ? ಖಂಡಿತ ಬೇಕು. ನಮ್ಮನ್ನ ಈ ಪರಿಸ್ಥಿತಿಗೆ ತಂದವ್ರ ಪರಿಸ್ಥಿತಿ ಹದಗೆಡ್ಬೇಕು ಅಂದ್ರೆ ನಾವ್ ಹೋಗ್ಲೇಬೇಕು. ಅಂದ್ರೆ ನಾ ಹೇಳ್ತೀನಿ, ನೀವು ಹೊರಡಿ. ದುರ್ಗಾ ಅಕ್ಕ, ನೀವು ಹೊರಡಿ. ಸುಮ್ಮನೆ ತಲೆ ತಿನ್ಬೇಡ ಸರು. ನಾವು ಯಾವ ಮೂವಿಗೂ ಬರಲ್ಲ, ನಮ್ಗ ಮೂಡೂ ಇಲ್ಲ. ಅದರಲ್ಲೂ ನಿನ್ ಜೊತೆ ಅಂತೂ ಖಂಡಿತ ಬರಲ್ಲ. ನೀನ್ ಟಿಕೆಟ್ ಬುಕ್ ಮಾಡಿದ ತಕ್ಷಣ ನಿನ್ನ ನಂಬಿ ನಾವು ಬಂದ್ಬಿಡಲ್ಲ. ಸರಿ, ನಂಬೇಡಿ, ಆದ್ರೆ ಪ್ಲೀಸ್ ನನ್ನ ಜೊತೆ ಬನ್ನಿ, ಬೇಗ ಬೇಗ. ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ನೀ ಇಷ್ಟೊಂದು ಹೇಳ್ತಾ ಇರೋದು ನೋಡಿದ್ರೆ ನೀನು ಆ ಲೀಲಾ ಜೊತೆ ಸೇರ್ಕೊಂಡು ಏನಾದ್ರೂ ಸ್ಕೆಚ್ ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ. ನನಗೆ ಗೊತ್ತು, ನನ್ನ ಲೈಫಲ್ಲಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ. ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಕೋಆಪರೇಟ್ ಮಾಡಿ. ಇಷ್ಟೆಲ್ಲನಾ? ಏನ್ ಮಾಡ್ತಿದ್ಯಾ? ಅದೇನು ಅಂತ ನಿಮ್ಗೆ ಗೊತ್ತಾಗತ್ತೆ. ಈಗ ನಿಮ್ ಟೆನ್ಷನ್ ಎಲ್ಲ ಸೈಡ್ಗಿಟ್ಟು ನನ್ನ ಜೊತೆ ಬನ್ನಿ. ನಿಮ್ಗೆ ಒಳ್ಳೆ ಸೂಪರ್ ಹಿಟ್ ಮೂವಿ ತೋರಿಸ್ತೀನಿ. ಮನೆಗೆ ಬಂದ್ಮೇಲೆ ದೊಡ್ಡ ಬ್ಲಾಕ್ ಬಸ್ಟರ್ ಮೂವಿನೇ ಆಗಿರತ್ತೆ, ದೊಡ್ಡ ಬ್ಲಾಸ್ಟ್ ಆಗಿರತ್ತೆ. ಅಂದ್ರೆ ಓ ಬನ್ನಿ ಅಕ್ಕ, ಬನ್ನಿ, ಹೇಳ್ತೀನಿ, ನಡೀರಿ, ಬನ್ನಿ 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 ಬನ್ನಿ. ಆಹಾ, ಎಲ್ಲ ಒಳ್ಳೆ ಕಾಸ್ಟ್ಲಿ ಐಟಮ್ಮು. ಯಾರು ಕೊಟ್ಟರು 50ರಿಂದ 80% ಕೊಡ್ತಾರೆ. ಒಳ್ಳೆ ಲಾಭ ಇವತ್ತು. ಏಯ್, ಪೂರ ಐಟಮ್ ದಿಕ್ಕಾಲೋ. ಮೇಡಮ್, ಪೂರ್ತಿ ಸಾಮಾನು ಎತ್ಕೊಂಡು ಹೋಗ್ಬಿಡ್ತೀವಿ. ಎಲ್ಲ ತಗೊಂಡಿದ್ದೀರಾ ತಾನೆ? ಎಲ್ಲಾ ರೂಮ್ಸು ಖಾಲಿ ಮಾಡಿದ್ದೀರಾ ತಾನೆ? ಹಾ ಮೇಡಮ್, ಎಲ್ಲ ರೂಮು ಖಾಲಿ ಮಾಡ್ತೀವಿ. ಹಾ. ಓಹೋ, ಈ ರೂಮಲ್ಲಿ ಕೂಡ ಒಳ್ಳೊಳ್ಳೆ ಐಟಮ್ ಇದೆ ಮೇಡಮ್. ವೆರಿ ಗುಡ್. ಮೇಲ್ಗಡೆ ರೂಮಲ್ಲಿ ಒಂದು ಫೋಟೋ ಐತಲ್ಲ, ಅದನ್ನು ತಗೊಂಡ್ರಿ ತಾನೆ? ಆಯ್ತು ಮೇಡಮ್, ನೀವು ಹೇಳೋದು ಹೆಚ್ಚ, ತಗೊಂಡೋಗ್ಬಿಡ್ತೀನಿ ಎಲ್ಲ. ಮೇಡಮ್, ಈ ಮನೆಯಲ್ಲಿ ಒಳ್ಳೊಳ್ಳೆ ಐಟಮ್ ಇದೆ ಮೇಡಮ್. ಇಲ್ಲೊಂದು ಫೋಟೋ ಕೂಡ ಇದೆ. ಹಾ, ಅದೇ ಅದನ್ನು ತಗೊಂಡು ಹೋಗಿ. ಈ ಫೋಟೋ ಇಟ್ಕೊಂಡು ನಾವೇನ್ ಮಾಡೋದು ಮೇಡಮ್? ನಮಗೆ ಬೇಡ, ಇಲ್ಲೇ ಬಿಟ್ಟು ಹೋಗ್ತೀವಿ. ಇಲ್ಲ ಇಲ್ಲ, ಯಾವ ವಸ್ತುನೂ ಬಿಡೋ ಹಾಗಿಲ್ಲ, ಎಲ್ಲ ಖಾಲಿ ಮಾಡಬೇಕು. ಮೇಡಮ್, ಗುಜರಿಗೆ ಹಾಕಿದ್ರು 500 ರೂಪಾಯಿ ಬರಲ್ಲ. ತೊಗೊಂಡು ನಾವೇನ್ ಮಾಡೋದು? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ಆ ಫೋಟೋ ಅಲ್ಲಿರಬಾರ್ದು ಅಷ್ಟೇ. ಸರಿ ಮೇಡಮ್, ಓಕೆ. ಏಯ್, ಏನಿದೆ ಎಲ್ಲ ತಗೊಂಬಂದ್ಬಿಟ್ರಾ? ಹಬ್ಬಬ್ಬ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಒಂಥರ ಹಾಯ್ ಅನ್ಸುತ್ತೆ. ಅಜ್ಜಿ ಬನ್ನಿ, ತಂಪಾಗಿರೋ ಪಾನ್ಕ ಮಾಡ್ಕೊಡ್ತೀನಿ, ಇನ್ನು ಮನ್ಸಿಗೆ ಹಾಯ್ ಅನ್ಸುತ್ತೆ. ನಡಿ ನಡಿ. ಅಜ್ಜಿ, ಇದೇನ್ ಮನೇಲಿರೋ ಒಂದು ಐಟಮು ಕಾಣಿಸ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಬನ್ನಿ ಬನ್ನಿ, ಒಳಗಡೆ ನೋಡೋಣ. ಅಜ್ಜಿ, ಒಂದು ಐಟಮು ಕಾಣಿಸ್ತಿಲ್ಲ. ಮೋಸ್ಟ್ಲಿ ಕಳ್ತನ ಆಗಿದೆ ಅನ್ಸುತ್ತೆ. ಹಾ, ಕಳ್ತನನಾ? ಅಯ್ಯೋ ದೇವ್ರೆ, ಎಲ್ಲಿ ಹೋದ್ರು? ಯಾರು ಕಾಣ್ತಾನೆ ಇಲ್ಲ. ದುರ್ಗಾ, ಲಕ್ಷ್ಮಿ, ಸರಸ್ವತಿ. ದುರ್ಗಾ, ಲಕ್ಷ್ಮಿ, ಸರಸ್ವತಿ ಎಲ್ಲಿದ್ದೀರಾ?
ಅಲ್ಲ ಒಬ್ರಿಗೂ ಜವಾಬ್ದಾರಿ ಬೇಡ್ವಾ? ಮನೆ ಬೀಗ ಕೂಡ ಹಾಕಿಲ್ಲ ಇವರು. ಅಯ್ಯೋ ಅಜ್ಜಿ, ಎಲ್ಲೆಲ್ಲೇನೇನು ಕಳ್ತನ ಆಗಿದೆಯೋ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಲ್ಲ ನಮ್ಮನೇಲಿ ಕಳ್ತನ ಆಗೋದು ಅಂದ್ರೇನು? ಇಷ್ಟು ವರ್ಷದಲ್ಲಿ ಒಂದ್ಸತಿನೂ ಹೀಗಾಗಿರ್ಲಿಲ್ಲ. ಅಯ್ಯೋ ದೇವ್ರೆ, ಇದು ಯಾವ ಅಪಾಯದ ಮುನ್ಸೂಚನೆಪ್ಪ? ಅಯ್ಯಯ್ಯೋ, ಅಂತರ ಅಕ್ಕನ ಫೋಟೋನು ಕತ್ಕೊಂಡು ಹೋಗಿದ್ದಾರೆ. ಏಜೆಗೆ ಏನಾದ್ರು ಗೊತ್ತಾದ್ರೆ ಮುಗೀತು ನನ್ನ ಕತೆ. ನನ್ನ ತಿಥಿ ಮಾಡ್ಬಿಡ್ತಾರೆ. ಏನ್ ಮಾಡ್ಲಿ? ಹಲೋ, ಅಲ್ಲಿಲ್ಲ ಮೇಡಮ್, ಹೇಳಿ. ಏನು ಎಜೆ ಸರ್ ಬಗ್ಗೆ ಏನಾದರೂ ಅಪ್ಡೇಟ್ ಬೇಕಾಗಿತ್ತಾ? ಸಾರಿ ಮೇಡಮ್, ನಾನು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ನಾನು ಎಜೆ ಸರ್ ಜೊತೆ ಇಲ್ಲ. ಅಯ್ಯೋ ಒಳ್ಳೇದಾಯ್ತು. ನಾನು ನಿಮ್ಮ ಹತ್ರ ಸೀಕ್ರೆಟ್ ಮಾತಾಡ್ಬೇಕು. ಸೀಕ್ರೆಟ್ ಆಗಿ? ಏನು ಸೀಕ್ರೆಟ್ ಮೇಡಮ್? ಮೊನ್ನೆ ಮನೆ ಕೆಲಸದ ರೋಲ್ ಮಾಡಿದ್ಲಲ್ಲ, ಅವ್ಳ ನಂಬರ್ ಗಿಂಬರ್ ಏನಾದರೂ ಕೊಟ್ಲಾ? ಅಯ್ಯೋ ಸದಾಶಿವಂಗ ಅದೇ ಧ್ಯಾನ. ನನ್ಗಿಲ್ಲಿ ಪ್ರಾಣ ಹೋಗ್ತಿದೆ. ವಿಶ್ವರೂಪ್, ಮನೇಲಿದ್ದ ವಸ್ತುಗಳೆಲ್ಲ ಕಳ್ತನ ಆಗೋಗಿದೆ. ಮೇಡಮ್, ಕಳ್ತನ ಆಗಿದ್ಯಾ? ಹೌದು, ಮನೇಲಿದ್ದ ವಾಷಿಂಗ್ ಮೆಷಿನು, ಡಿಶ್ ವಾಷರು, ಫ್ರಿಜ್ಜು, ಫರ್ನಿಚರು, ಸೋಫಾ, ದಿಂಬು ಎಲ್ಲ ಕಳ್ತನ ಆಗೋಗಿದೆ. ಮನೆನೇ ಖಾಲಿ ಆಗೋಗಿದೆ. ಎಂತ ಕ್ರಿಮಿನಲ್ಸ್ ಇರ್ಬೇಕು ಮೇಡಮ್, ಹಗಲೊತ್ತಲ್ಲಿ ಇಷ್ಟೆಲ್ಲ ಮಾಡಿದಾರ? CCTV ಚೆಕ್ ಮಾಡಿದ್ರಾ? ಎಲ್ಲ ಚೆಕ್ ಮಾಡಿದೆ, ಏನು ರೆಕಾರ್ಡ್ ಇಲ್ಲ. ಏಜೆಗೆ ಏನಾದ್ರು ಗೊತ್ತಾದ್ರೆ ನನ್ ಕೊಂದ್ಬಿಡ್ತಾರೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ವಿಶ್ವರೂಪ್. ಮೇಡಮ್, ನನ್ಗನ್ಸುತ್ತೆ ಇಲ್ಲೇ ಪಕ್ಕದಲ್ಲಿ ಚಿಕ್ಕ ವಸ್ತುಗಳನ್ನು ಮಾರೋ ಮಾರ್ಕೆಟ್ ಇದೆ. ಈ ಕಳ್ಳರು ಇಲ್ಲಿ ಕದ್ದಿದ್ದನ್ನೆಲ್ಲ ಅಲ್ಲಿ ಮಾರ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇಡಮ್. ಏನು ಮಾರ್ಬಿಟ್ಟಿರ್ತಾರ? ಹೌದು ಮೇಡಮ್. ನೋಡಿ, ಈಗ ದೂರ ತಗೊಂಡೋದ್ರೆ ಪೊಲೀಸ್ ಅವ್ರು ಹಿಡಿತಾರೆ. ಅದಕ್ಕೆ ಅವ್ರು ಇಲ್ಲಿ ಕದ್ದಿದ್ದನ್ನ ಅಲ್ಲಿ ಮಾರಿ ದುಡ್ಡು ತಗೊಂಡು ಹೋಗಿರ್ತಾರೆ ಅನ್ಸುತ್ತೆ. ನಮ್ಮನೆಗೂ ಐಟಮ್ಗಳನ್ನೆಲ್ಲ ಅಲ್ಲಿಂದಲೇ ತಗೊಂಡ್ ಬರ್ತೀನಿ ಮೇಡಮ್, ಇನ್ಕ್ಲೂಡಿಂಗ್ ಮೈ ಚಡ್ಡಿ. ಯಾಕಂದ್ರೆ ಹೇಳಿದ್ರೆ 90% ಆಫ್ ಅಲ್ಲಿ ಕೊಡ್ತಾರೆ. ಕದ್ಮಾಲ್ ಅಲ್ವಾ, ಕೊಡದೆ ಏನ್ ಮಾಡ್ತಾರೆ? ಈಗ ಮಾರ್ಕೆಟ್ ಅಲ್ಲಿ ಇದೆ, ಅದನ್ನ ತರೋದು ಹೇಗೆ? ಏಜೆ ಬರೋದ್ರೊಳಗೆ ತಂದ್ಬಿಡ್ಬೇಕು. ಯಾವ ಸಾಮಾನು ಸಿಗ್ಲಿ ಅಂದ್ರೂ ಪರವಾಗಿಲ್ಲ, ಅಂತರ ಅಕ್ಕನ ಫೋಟೋ ಮಾತ್ರ ಸಿಗ್ಲೇಬೇಕು. ಅಂತಾರೆ ಮೇಡಮ್, ಫೋಟೋನು ಕತ್ಕೊಂಡು ಹೋಗ್ಬಿಟ್ಟಿದಾರ. ಹೌದು, ಅದಕ್ಕೆ ನಂಗೆ ಇಷ್ಟೊಂದು ಟೆನ್ಷನ್ ಆಗ್ತಿರೋದು. ಡೋಂಟ್ ವರಿ ಮೇಡಮ್, ಇಲ್ಲೇ ಸುತ್ತಮುತ್ತ 2-3 ಮಾರ್ಕೆಟ್ ಇದೆ, ಅಲ್ಲೋಗಿ ಚೆಕ್ ಮಾಡಿ ನಾನು ಬರ್ತೀನಿ. ನಾನು ಬರ್ತೀನಿ, ಇರಿ ನಾನು ಬರ್ತೀನಿ. ನೀವು ವೆಯ್ಟ್ ಮಾಡಿ, ನಾನು ಹೋಗಿ ಚೆಕ್ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಏನಪ್ಪ ಮಾಡೋದು? ಏನು ಮಾಡೋಕ್ಕೋದ್ರೂ ಎಡ್ವರ್ಟ್ ಆಗ್ತಿದೆಯಲ್ಲ. ಏಜೆ ಬರೋದ್ರೊಳಗೆ ಎಲ್ಲ ವಸ್ತುನೂ ಬಂದಿರಬೇಕು ಅಷ್ಟೇ.